ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಂಚ್ ಬಾಕ್ಸ್ ಸೀರೀಸ್. ಇವತ್ತಿನ ರೆಸಿಪಿ ವೆರಿ ಟೇಸ್ಟಿ, ವೆರಿ ಯಮ್ಮಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮಕ್ಕಳು ಚಟ್ನಿ ತಿಂತಲ್ವಾ, ಖಾರ ಅಂತ ಹೇಳ್ತಾರ, ತುಂಬ ತಲೆ ಕೆಟ್ಟೋಗ್ಬಿಟ್ಟಿದೆಯಾ? ದೋಸೆ, ರವಾ ದೋಸೆ ಮತ್ತು ಇಡ್ಲೀಸು, ರೋಟೀಸ್ ಎಲ್ಲ ಮಾಡಿದಾಗ, ಚಪಾತಿ ಮಾಡಿದಾಗ ಚಟ್ನಿನೇ ತಿನ್ನೋದಿಲ್ಲ, ಏನು ಕೊಡೋದು ಡಿಪ್ಪಿಂಗ್ಗೆ ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿ ನಿಮಗಾಗಿ. ಮಕ್ಕಳಿಗೆ ಇಷ್ಟ ಆಗುವಂತಹ ರೆಸಿಪೀಸು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಒನ್ ನಾನು ನಿಮಗೆ ತೋರಿಸ್ತಾ ಇರೋದು ಇನ್ಸ್ಟೆಂಟ್ ಚಟ್ನಿ ಪುಡಿ. ಇದನ್ನು ರೆಡಿಮೇಡ್ ಮಾಡಿ ಇಟ್ಕೊಳ್ಬೋದು, ಇಮಿಡಿಯೇಟ್ ಆಗು ಸಹ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋದು ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಹೌದು, ಕಡಲೆ 2 ಸ್ಪೂನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ, ಅಂತಂದರೆ ಅರ್ಧ ಟೀ ಸ್ಪೂನ್ ಜೀರಿಗೆ ತೊಗೊಳ್ಬೋದು. ಜೀರಿಗೆ ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಈ 3 ಇಂಗ್ರೀಡಿಯೆಂಟ್ ನೆಕ್ಸ್ಟ್ ಯಾವ್ದು ಇಂಗ್ರೀಡಿಯೆಂಟ್ ಹಾಕ್ತಿದ್ದೀನಿ ಅಂತಂದರೆ ಮೆಣಸು 7ರಿಂದ 8 ಕಾಳುಗಳು ಇದ್ದರೆ ಸಾಕಾಗತ್ತೆ. ಆ ಮೆಣಸು ಮತ್ತು ಜೀರಿಗೆ ಮತ್ತು ಕಡಲೆ ಇಟ್ಸ್ ಎ ವೆರಿ ಗುಡ್ ಕಾಂಬಿನೇಷನ್. ನೀವು ಮಕ್ಕಳಿಗೆ ಟ್ರೈ ಮಾಡಿ. ಈ ಚಟ್ನಿ ಪುಡಿ ಮಕ್ಕಳಿಗೆ ಇಡ್ಲಿಗೆ ಕೊಡ್ಬೋದು, ದೋಸಾಗೆ ಕೊಡ್ಬೋದು. ಹೇಗೆ ಈ ಚಟ್ನಿ ಪುಡಿನ ಮಿಕ್ಸ್ ಮಾಡಬೇಕು ಅಂತ ನಾನು ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲಿಗೆ ಈ 3 ಇಂಗ್ರೀಡಿಯೆಂಟ್ಸ್ನ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಡಲೆನ ಮತ್ತು ಜೀರಿಗೆನ ಆ್ಯಂಡ್ ಮೆಣಸನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಾಗ ಒಂದು ಡಿಫ್ರೆಂಟ್ ಎರೋಮಾ ಬರುತ್ತೆ. ಈ ಚಟ್ನಿ ಪುಡಿನ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಡ್ಬೋದು ಆ್ಯಂಡ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ದೋಸೆ, ಇಡ್ಲೀಸ್ ಮಾಡಿದಾಗ ಇದನ್ನು ಜಸ್ಟು ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಚಟ್ನಿ ಪುಡಿನ ತಿನ್ನೋದಕ್ಕೆ. ಹೇಗೆ ಮಾಡ್ಕೊಳ್ಳೋದು ಅಂತಂದರೆ 3 ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಕಡಲೆ, ಜೀರಿಗೆ ಮತ್ತು ಮೆಣಸು ಇದು ಆರಬೇಕು, ಅಂತಂದರೆ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ನೆಕ್ಸ್ಟ್ ಇನ್ನೊಂದು ಕ್ಯಾರೆಟ್ ಚಟ್ನಿನ ನೋಡ್ಕೊಂಡು ಬರೋಣ. ಇದು ತಣ್ಣಗಾಗಿರುತ್ತೆ ಅಷ್ಟರಲ್ಲಿ. ಕ್ಯಾರೆಟ್ ಚಟ್ನಿಗೆ ಏನೇನು ಬೇಕು ಅಂತಂದರೆ ನಾನು ಮೀಡಿಯಮ್ ಸೈಜಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಸ್ಕಿನ್ ಎಲ್ಲ ಪೀಲ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ 1.5 ಅಷ್ಟು ಸ್ಪೂನು ಕಡಲೆಬೇಳೆ ಬೇಕು. ಕಡಲೆಬೇಳೆ ಮಕ್ಕಳಿಗೆ ಪ್ರೋಟೀನ್ ಕೊಡುತ್ತೆ, ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ತೊಗೊಂಡಿರೋದು ಉದ್ದಿನಬೇಳೆನೂ ಸಹ ನಾನು 1.5 ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ಈ ಕ್ವಾಂಟಿಟಿನ ನೀವು ಮಕ್ಕಳಿಗೆ ಎಷ್ಟು ಚಟ್ನಿ ಮಾಡ್ತಾ ಇದ್ದೀರಾ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅದನ್ನು ಡಿಸೈಡ್ ಮಾಡ್ಕೊಳ್ಬೋದು. ಆ್ಯಂಡ್ ಅರ್ಧ ಸ್ಪೂನಷ್ಟು ಜೀರಾ ತೊಗೊಂಡಿದ್ದೀನಿ. ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಈ ಎಲ್ಲನೂ ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದಾಗತ್ತೆ. ನೆಕ್ಸ್ಟು ನಾನು ತೊಗೊಂಡಿರೋದು ಒಂದು 10 ಕಾಳಷ್ಟು ಮೆಣಸನ್ನ ತೊಗೊಂಡಿದ್ದೀನಿ. ಮೆಣಸಿನ ಕಾಳುಗಳು ಇದನ್ನೆಲ್ಲನೂ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಜೀರಿಗೆ ಮತ್ತು ಮೆಣಸು ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಸೇಮ್ ಪ್ಯಾನ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಅದು ಆದಮೇಲೆ ನಾನು ಹಾಕ್ಕೊಂಡಿರೋದು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವು ಎಲ್ಲನೂ 1 by 1 ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಕಡಲೆಬೇಳೆನ ಹಾಕ್ಕೊಂಡು ಒಂದು ಸ್ವಲ್ಪ ಚಿಟಪಟ ಅಂತ ರೋಸ್ಟ್ ಆಗಬೇಕು. ಇದು ಕಡಲೆಬೇಳೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಆ ಅರೋಮಾ ಚೆನ್ನಾಗಿರುತ್ತೆ ಆ್ಯಂಡ್ ಚಟ್ನಿಗೂ ಅಷ್ಟೇ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ಕೊಂಡಿದ್ದು ಉದ್ದಿನ ಬೇಳೆನಾರ ತೊಗೋಬೋದು, ಕಾಳನಾರ ತೊಗೋಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಅವೈಲಬಿಲಿಟಿ, ಅಂತಂದರೆ ನಿಮಗೆ ಯಾವ್ದು ಅವೈಲಬಲ್ ಇದೆಯೋ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಿರೋದು 1 ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ. ಯಾಕಂತಂದರೆ ಈ ಚಟ್ನಿನ ನಾವು ಅಂತಂದರೆ ಕಂಪ್ಲೀಟ್ ಗ್ರೈಂಡ್ ಮಾಡೋದ್ರಿಂದ ಈ ಕ್ಯಾರೆಟ್ ಚೆನ್ನಾಗಿ ಬೆಂದಿರಬೇಕು. ಕ್ಯಾರೆಟ್ ಬೆಂದಿಲ್ಲ ಅಂತಂದರೆ ಹಸಿ ವಾಸನೆ ತುಂಬ ಹಸಿ ಅನಿಸುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಈ ಕ್ಯಾರೆಟ್ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ಗ್ಲಾಸ್ ನೀರು ಏನು ಹಾಕ್ಕೊಂಡಿದ್ದೀವಿ 1 ಗ್ಲಾಸಷ್ಟು ನೀರು, ಈ 1 ಗ್ಲಾಸಷ್ಟು ನೀರು ಕಂಪ್ಲೀಟ್ ಡ್ರೈನ್ ಔಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಕ್ಯಾರೆಟ್ ತುಂಬ ಸಾಫ್ಟಾಗಿ ಬೇಯತ್ತೆ. ಕ್ಯಾರೆಟ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಕ್ಯಾರೆಟಲ್ಲಿ ವಿಟಮಿನ್ ಎ, ವಿಟಮಿನ್ B6 ಹೇರಳ ಆಗಿರೋದ್ರಿಂದ ಮಕ್ಕಳಿಗೆ ಕಣ್ಣಿನ ಬೆಳವಣಿಗೆ ಇರ್ಬೋದು ಆ್ಯಂಡ್ ಅವರ ಸ್ಕಿನ್ಗಿರ್ಬೋದು, ಹೇರ್ಗಿರ್ಬೋದು ತುಂಬ ಚೆನ್ನಾಗಿ ಒಂದು ಗ್ರೋತ್ ಕೊಡುತ್ತೆ ಆ್ಯಂಡ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಸಾಫ್ಟಾಗಿ ಬೆಂದಿತ್ತು ಕ್ಯಾರೆಟ್. ಸೊ ಆಲ್ಮೋಸ್ಟ್ ಇವಾಗ ಇದು ರೆಡಿ ಆಗಿದೆ. ಈ ಒಂದು ಚಟ್ನಿ ಮಾಡೋದಕ್ಕೆ ಇದೇ ರೀತಿ ತುಪ್ಪಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟು, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಜೀರಿಗೆ ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕ್ಯಾರೆಟ್ ಬೇಯೋವರೆಗೂ ಮತ್ತು ನೀರು ಡ್ರೈನ್ ಔಟ್ ಆದಾಗ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ನಾವು ಸೈಡ್ಗೆ ತೆಗೆದಿಟ್ಕೊಳ್ಬೋದು. ಇದು ಚೆನ್ನಾಗಿ ಆರಬೇಕಲ್ವಾ. ಸೊ ಲೆಟ್ಸ್ ಜಂಪ್ ಟು ದ ನೆಕ್ಸ್ಟ್ ರೆಸಿಪಿ. ಅಂತಂದರೆ ನೆಕ್ಸ್ಟ್ ಚಟ್ನಿ ಯಾವುದು ಅಂತಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿ ಚಟ್ನಿ. ಹೌದು, ಈ ಚಟ್ನಿನೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ದೋಸೆ, ಚಪಾತೀಸ್ಗೆ, ರೋಟೀಸ್ಗೆ ಈ ಚಟ್ನಿ ಇಸ್ ಅ ಬೆಸ್ಟ್ ಕಾಂಬಿನೇಷನ್. ವೆರಿ ಈಸಿ. ಇದು ಸಹ ಟಾಡ್ಲರ್ ಚಟ್ನಿನೇ. ಇದಕ್ಕೆ ಬೇಕಾಗಿರೋದು ಒಂದು ಮೀಡಿಯಮ್ ಗಾತ್ರದ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಅದಾದಮೇಲೆ ಸಾಂಬಾರ್ ಈರುಳ್ಳಿನ ತೊಗೊಂಡಿದ್ದೀನಿ. ಅಂತಂದರೆ 2 ಚಿಕ್ಕ ಸಾಂಬಾರ್ ಈರುಳ್ಳಿ,
ಟೊಮ್ಯಾಟೊ ವಿಟಮಿನ್ ಸಿ ಆಗಿರೋದ್ರಿಂದ ಮಕ್ಕಳ ಸ್ಕಿನ್ಗೆ, ಮಕ್ಕಳ ಹೇರ್ಗೆ ಆ್ಯಂಡ್ ಮಕ್ಕಳಿಗೆ ವಿಟಮಿನ್ ಸಿ ಅಬ್ಸಾರ್ಪ್ಷನ್ಗೆ, ಐರನ್ ಡಿಫಿಷಿಯನ್ಸಿ ಇದ್ದರೆ ಈ ಚಟ್ನಿನ ನೀವು ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿರೋದು 1.5 ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಆ್ಯಂಡ್ 4ರಿಂದ 5 ಚಿಕ್ಕ ಚಿಕ್ಕ ಎಸಳಷ್ಟು ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಇಷ್ಟು ಚಿಕ್ಕ ಚಿಕ್ಕದಿದ್ದರೆ ಮಕ್ಕಳಿಗೆ ಯಾವುದೇ ರೀತಿ ಖಾರ ಆಗೋದಿಲ್ಲ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಚಟ್ನಿನೂ ಸಹ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ತೊಗೊಂಡಿರೋದು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನೂ ಸಹ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡ್ರೆ ತುಂಬ ಒಂದು ರುಚಿ ಕೊಡುತ್ತೆ ಈ ಚಟ್ನಿಗೆ. ಟೊಮ್ಯಾಟೊ ಚಟ್ನಿ ಈಸ್ ಡೆಫಿನೆಟ್ಲಿ ಅ ವೆರಿ ಗುಡ್ ಕಾಂಬಿನೇಷನ್. ದೋಸೆಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ನೀವು ಈ ಟೊಮ್ಯಾಟೊ ಚಟ್ನಿನ ಮಕ್ಕಳಿಗೆ ಟ್ರೈ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇನ್ನೊಂದು ಸಲ ನೋಡೋದಾದರೆ ಟೊಮ್ಯಾಟೊ, ಈರುಳ್ಳಿ, ಜೀರಿಗೆ, ಕಡಲೆಬೇಳೆ ಮತ್ತು 4 ಬೆಳ್ಳುಳ್ಳಿ ಎಸಳನ್ನು ತೊಗೊಂಡಿದ್ದೀನಿ. ಈ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಪ್ರಿಪ್ರೇಷನ್ ಅಂತಂದರೆ, ಸ್ವಲ್ಪ ಎಣ್ಣೆ ಹಾಕಿ, ಸೇಮ್ ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಎಣ್ಣೆ ಹಾಕಿ ಟೊಮ್ಯಾಟೋನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಹಸಿ ವಾಸನೆ ಹೋಗಬೇಕು ಆ್ಯಂಡ್ ಟೊಮ್ಯಾಟೊ ಕಂಪ್ಲೀಟ್ಲಿ ಸಾಫ್ಟ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಹಾಕ್ಕೊಳ್ತಾ ಇರೋದು ನಾನು ಚಿಕ್ಕ ಗಾತ್ರದ 2 ಸಾಂಬಾರ್ ಈರುಳ್ಳಿ ತೊಗೊಂಡಿದ್ದಲ್ಲ, ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಸಹ ನಾನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಕಡಲೆಬೇಳೆ ಇದಕ್ಕೆ ಹಾಕೋದ್ರಿಂದ ಥಿಕ್ನೆಸ್ ಬರುತ್ತೆ ಈ ಚಟ್ನಿಗೆ. ಆ್ಯಂಡ್ ಗಾರ್ಲಿಕ್ ಡೆಫಿನೆಟ್ಲಿ ಮಕ್ಕಳಿಗೆ ಕೋಲ್ಡು, ಕಾಫು ಏನೇ ಇದ್ರೂ ಕಡಿಮೆ ಮಾಡುತ್ತೆ, ಪ್ರಿವೆನ್ಷನ್ ಸಹ ಮಾಡುತ್ತೆ ಮಕ್ಕಳಿಗೆ. ಖಂಡಿತವಾಗ್ಲೂ ಮಕ್ಕಳ ಆರೋಗ್ಯದಲ್ಲಿ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಮಕ್ಕಳಿಗೆ ಕೋಲ್ಡ್ ಬಂದಮೇಲೆ ಅದಕ್ಕೆ ರೆಮಿಡಿ ಮಾಡೋದಕ್ಕಿಂತ ಮುಂಚೆನೇ ನಾವು ಈ ರೀತಿ ಅವರಿಗೆ ಕೊಡುವಂತಹ ಡಯಟಲ್ಲಿ, ಆಹಾರದಲ್ಲಿ ನಾವು ಈ ರೀತಿಯಾದ ಒಂದು ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡಿ ಕೊಟ್ಟಾಗ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರು ಆಗೋದು ಸ್ವಲ್ಪ ತಡೆಗಟ್ಟೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ನಾನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಲಾಸ್ಟ್ಗೆ ನಾನು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಯಾಕಂತಂದರೆ ಜೀರಿಗೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ 3 ಇಂಗ್ರೀಡಿಯೆಂಟ್ ಚೆನ್ನಾಗಿ ರೋಸ್ಟ್ ಆಗಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಡಲೆಬೇಳೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಕಂಪ್ಲೀಟ್ ರೋಸ್ಟ್ ಆದರೆ ಈ ಚಟ್ನಿ ಒಂದು ರೆಸಿಪಿನೂ ರೆಡಿ ಆಗಿಬಿಡತ್ತೆ. ಈ 3 ಚಟ್ನಿ ಅಂತಂದರೆ, ಒಂದು ಚಟ್ನಿ ಪುಡಿ ಯಾವುದು, ಕಡಲೆ ಚಟ್ನಿ ಪುಡಿ, ಇನ್ನೊಂದು ಕ್ಯಾರೆಟ್ ಚಟ್ನಿ ಆ್ಯಂಡ್ ಒಂದು ಟೊಮ್ಯಾಟೊ ಚಟ್ನಿ, ಡೆಫಿನೆಟ್ಲಿ ಪ್ರತಿಯೊಬ್ಬ ಪೇರೆಂಟ್ಗೂ ಈ ರೆಸಿಪೀಸ್ ಗೊತ್ತಿದ್ರೆ ಮಕ್ಕಳಿಗೆ ದೋಸೆ, ಇಡ್ಲೀಸು, ರೋಟೀಸು, ಚಪಾತೀಸು ಬೋರ್ ಆಗೋದಿಲ್ಲ. ಅವರು ಕೇಳಿ ಈ ಚಟ್ನಿಗೋಸ್ಕರನಾರ ಇಡ್ಲಿ, ಚಪಾತಿ, ದೋಸೆ, ಬೇರೆಯಾದ ಒಂದು ಡಿಪ್ಪಿಂಗ್ ಮಾಡಿಕೊಂಡು ತಿನ್ನೋದು ಅಂತಹ ಫೂಡ್ನ ಅವರು ಇಷ್ಟಪಟ್ಟು ತಿಂತಾರೆ. ಈ ರೀತಿ ಕಂಪ್ಲೀಟಾಗಿ ಇದು ಆರಬೇಕು ಅಂತಂದರೆ ತಣ್ಣಗಾಗಬೇಕು. ನೀವಿಲ್ಲಿ ನೋಡ್ಬೋದು 3 ಚಟ್ನಿಯ ಒಂದು ಚಟ್ನಿ ಪೌಡರು, ಇನ್ನೊಂದು ಕ್ಯಾರೆಟ್ ಚಟ್ನಿ, ಇನ್ನೊಂದು ಟೊಮ್ಯಾಟೊ ಚಟ್ನಿ ರೆಡಿ ಇದೆ. ಇದನ್ನು ಮಿಕ್ಸರ್ ಗ್ರೈಂಡ್ಗೆ ಹಾಕಿ ರುಬ್ಬೋದಷ್ಟೇ ಕೆಲಸ. ಆದಮೇಲೆ ಇದಕ್ಕೆ ಒಂದು ಸಿಂಪಲ್ ಆಗಿ ಒಗ್ಗರಣೆ ಕೊಟ್ಟರೆ, ತುಪ್ಪದ ಒಗ್ಗರಣೆ ಕೊಟ್ಟರೆ ಚಟ್ನಿ ಮಕ್ಕಳಿಗೆ ಇಷ್ಟವಾಗುವಂತಹ ಚಟ್ನಿ ರೆಡಿ ಆಗುತ್ತೆ. ಹೌದು, ಮಕ್ಕಳಿಗೂ ಇಷ್ಟ ಆಗುತ್ತೆ, ಇದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ಟಾಡ್ಲರ್ಸ್ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಖಾರ ಎಲ್ಲ ಕಡಿಮೆ. ಮೆಣಸು, ಜೀರಾನೇ ಇದಕ್ಕೆ ತುಂಬ ಖಾರ ಕೊಡುತ್ತೆ ಮಕ್ಕಳಿಗೆ, ಇದೇ ಖಾರ ಅಂತ ಅನಿಸುತ್ತೆ. ಸೊ ಇದು ಡೆಫಿನೆಟ್ಲಿ ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ. ಮೊದಲಿಗೆ ನಾನು ಚಟ್ನಿ ಪುಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಕಡಲೆ, ಜೀರಿಗೆ ಮತ್ತು ಮೆಣಸು ಹಾಕಿದ್ನಲ್ಲ, ಅದನ್ನು ಗ್ರೈಂಡ್ ಮಾಡಿಕೊಂಡು ಕಂಪ್ಲೀಟ್ ಫೈನ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನೊಂದು ಬೌಲ್ಗೆ ಹಾಕಿ ನಾನು ಇದನ್ನು ಇಡ್ತಾ ಇದ್ದೀನಿ. ನಿಮಗೆ ಇದನ್ನು ಹೇಗೆ ಮಕ್ಕಳಿಗೆ ಮಿಕ್ಸ್ ಮಾಡಿ ಕೊಡೋದು, ಚಟ್ನಿ ಪುಡಿನ ಹೇಗೆ ಮಕ್ಕಳಿಗೆ ಸರ್ವ್ ಮಾಡೋದು ಅಂತ ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಪ್ಲೀಸ್ ವೇಟ್. ನೆಕ್ಸ್ಟ್ ನಾನು ಚಟ್ನಿ ಮಾಡ್ತಾ ಇರೋದು ಟೊಮ್ಯಾಟೊ ಚಟ್ನಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟು ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಬೇಳೆ ಮತ್ತು ಜೀರಿಗೆ ಹಾಕಿದ್ವಲ್ಲ, ಅದನ್ನು ರೋಸ್ಟ್ ಮಾಡಿ ಸೈಡ್ ಇಟ್ಕೊಂಡಿದ್ವಲ್ಲ, ಅದನ್ನು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡಿದ್ರೆ ನಿಮಗೆ ಈ ರೀತಿ ಕಡಲೆಬೇಳೆ ಚಟ್ನಿ ಮಾಡಿದಾಗ, ಕಡಲೆ ಬೀಜದ ಚಟ್ನಿ ಮಾಡಿದಾಗ ಹೇಗೆ ಡೆಲಿಷಿಯಸ್ ಆಗಿ ಕಾಣುತ್ತೆ, ನಮಗೆ ಬಾಯಲ್ಲೆಲ್ಲ ನೀರು ಬರುತ್ತೆ ಅಲ್ಲ ಕಡಲೆ ಬೀಜದ ಚಟ್ನಿ ನೋಡಿದಾಗ, ಅದೇ ರೀತಿ ಈ ಟಾಡ್ಲರ್ ಚಟ್ನಿನೂ ಸಹ ಅದೇ ರೀತಿ ಕಾಣುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ರುಚಿಯಾಗೂ ಸಹ ಇರುತ್ತೆ. ಪ್ಲೀಸ್ ನೀವು ಈ ಚಟ್ನೀಸ್ಗಳನ್ನ ಮಕ್ಕಳಿಗೆ ಟ್ರೈ ಮಾಡಿ. ಮಕ್ಕಳ ಒಂದು ಟೇಸ್ಟ್ ಬಡ್ಗೆ, ಅವರ ಆರೋಗ್ಯಕ್ಕೆ ಈ ಚಟ್ನೀಸ್ ತುಂಬ ಒಳ್ಳೆಯದು. ನೆಕ್ಸ್ಟ್ ಚಟ್ನಿನ ನಾನು ಮಾಡ್ತಿರೋದು ಅಂತಂದರೆ ಮಿಕ್ಸರ್ ಜಾರ್ಗೆ ಹಾಕ್ತಿರೋದು ಕ್ಯಾರೆಟ್ ಚಟ್ನಿ ರೆಡಿಮೇಡ್ ಮಾಡ್ಕೊಂಡಿದ್ನಲ್ಲ ಅದನ್ನು. ಕ್ಯಾರೆಟು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಮೆಣಸು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಈ ಯಮ್ಮಿ ಕ್ಯಾರೆಟ್ದು ಚಟ್ನಿ ರೆಡಿ ಆಗುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಕ್ಯಾರೆಟ್ ತಿನ್ನಲ್ಲ, ಮಗುಗೆ ಕ್ಯಾರೆಟ್ ಅಂತಂದರೆ ಇಷ್ಟನೇ ಆಗೋದಿಲ್ಲ. ಪುಲಾವ್ಗೆ, ಬೇರೆ ಒಂದು ರೆಸಿಪೀಸ್ಗೆ ಕ್ಯಾರೆಟ್ ಹಾಕಿದಾಗ ಮುಖ ಒಂಥರ ಮಾಡ್ತಾನೆ, ಸೈಡ್ಗೆ ಎತ್ತಿಟ್ಬಿಡ್ತಾನೆ. ಆ ರೀತಿ ನಿಮ್ಮ ಮಕ್ಕಳು ಮಾಡ್ತಿದ್ರೆ ಈ ಕ್ಯಾರೆಟ್ ಚಟ್ನಿನ ಮಾಡಿಕೊಡಿ. ಮಕ್ಕಳಿಗೆ ಇದಕ್ಕೆ ಕ್ಯಾರೆಟ್ ಹಾಕಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ. ಸೊ ಇವಾಗ ಒಂದು ಚಟ್ನಿ ಪುಡಿ, 2 ಚಟ್ನಿ ಅಂತಂದರೆ ಒಂದು ಟೊಮ್ಯಾಟೊ ಚಟ್ನಿ, ಒಂದು ಕ್ಯಾರೆಟ್ ಚಟ್ನಿ
ರೆಡಿ ಆಯಿತು. ಮೊದಲಿಗೆ ನಾನು ನಿಮಗೆ ತೋರಿಸ್ತಾ ಇರೋದು ಈ ಚಟ್ನಿ ಪುಡಿ ಅಂತಂದರೆ ಕಡಲೆ, ಜೀರಿಗೆ, ಮೆಣಸು ಈ 3 ಇಂಗ್ರೀಡಿಯೆಂಟ್ ಹಾಕಿದ್ದಂತಹ ಚಟ್ನಿ ಪೌಡರ್ನ ಹೇಗೆ ಯೂಸ್ ಮಾಡೋದು ಅಂತ. ಸಾಕಷ್ಟು ಜನ ಕೇಳ್ಬೋದು, ಈ ಕಡಲೆನ ಮಕ್ಕಳಿಗೆ ಕೊಡೋದ್ರಿಂದ ರಕ್ತಹೀನತೆ ಆಗುತ್ತೆ ಅಂತ. ಆ ರೀತಿ ಎಲ್ಲ ಏನೂ ಇಲ್ಲ, ಮಾಡರೇಷನಲ್ಲಿ ಎಲ್ಲನೂ ಸಹ ಕೊಡ್ಬೋದು. ಒಂದು ಚಿಕ್ಕ ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಸೇಮ್ ಚಟ್ನಿ ಪೌಡರ್ನ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪಕ್ಕೆ ಯಾವುದೇ ಒಂದು ಚಟ್ನಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದಾಗ ಅದರ ಟೇಸ್ಟ್ ಅಂತೂ ಯಮ್ಮಿ ಆಗಿರುತ್ತೆ. ಇದನ್ನು ಮಕ್ಕಳಿಗೆ ಬಿಸಿ ತುಪ್ಪಕ್ಕೂ ಸಹ ಕೊಡ್ಬೋದು. ನಾನು ಅದಿತಿಗೆ ಮಧ್ಯಾಹ್ನದ ಹೊತ್ತು ಬಿಸಿ ಅನ್ನ ಮಾಡಿದಾಗ ಅಥವಾ ಬಿಸಿ ಅನ್ನ ಇದ್ದಾಗ ಈ ಚಟ್ನಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ. ಅದಿತಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ನಾನು ಚಟ್ನಿ ರೆಸಿಪೀಸ್ನ ಅಂತಂದರೆ ಪ್ರಿಪ್ರೇಷನ್ ಮಾಡ್ಕೊಳ್ಳುವಾಗ ಯಾವುದೇ ರೀತಿ ಸಾಲ್ಟನ್ನ ಆ್ಯಡ್ ಮಾಡಿಲ್ಲ. ಇವಾಗ ನಾನು ಸಾಲ್ಟನ್ನ ಆ್ಯಡ್ ಮಾಡ್ತೀನಿ. ನಿಮ್ಮ ಮಕ್ಕಳ ಟೇಸ್ಟ್ ಅನುಸಾರವಾಗಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ಉಪ್ಪು ಹಾಕದೆ ಹಾಗೆ ಕೊಡಬೇಡಿ, ಮಕ್ಕಳು ಖಂಡಿತವಾಗ್ಲೂ ತಿನ್ನೋದಿಲ್ಲ. ನೀವು ನೋಡ್ಬೋದು ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂತಂದರೆ ಕ್ಯಾರೆಟ್ ಚಟ್ನಿ, ಟೊಮ್ಯಾಟೊ ಚಟ್ನಿ ಆ್ಯಂಡ್ ಚಟ್ನಿ ಪುಡಿಗೆ ಉಪ್ಪನ್ನ ಹಾಕಿದ್ರೇ ಅದರ ರುಚಿ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ನೀವು ನೋಡಿದ್ರಿ ಅಲ್ಲ ಚಟ್ನಿ ಪುಡಿನ ಹೇಗೆ ಮಿಕ್ಸ್ ಮಾಡೋದು ಅಂತ. ಈ ಚಟ್ನಿ ಪುಡಿನ ನೀವು ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸಲ್ಲೂ ಸಹ ಕೊಟ್ಟು ಕಳಿಸ್ಬೋದು, ಮನೆಯಲ್ಲೂ ಸಹ ಮಕ್ಕಳಿಗೆ ಕೊಡ್ಬೋದು. ತುಂಬ ಇಷ್ಟ ಆಗುತ್ತೆ. ವೆರಿ ಡಿಫ್ರೆಂಟ್ ಆಗಿರುತ್ತೆ. ಏನಕ್ಕಂತಂದರೆ ಇದರಲ್ಲಿ ಜೀರಿಗೆ ಮತ್ತು ಮೆಣಸಿನ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಕ್ಯಾರೆಟ್ ಆ್ಯಂಡ್ ಟೊಮ್ಯಾಟೊ ಚಟ್ನಿಗೆ ಒಂದು ಸಿಂಪಲ್ ಆಗಿ ತುಪ್ಪದ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆನ ಕೊಡ್ತಾ ಇದ್ದೀನಿ. ಈ ಒಗ್ಗರಣೆ ಟೇಸ್ಟ್ನ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ರೆಸಿಪೀಸ್ಗೆ ತುಪ್ಪ ಮೇಲೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಅದೇ ರೀತಿ ಈ ತುಪ್ಪದ ಒಗ್ಗರಣೆ ಚಟ್ನಿನ ಇನ್ನೂ ಟೇಸ್ಟ್ ಜಾಸ್ತಿ ಮಾಡುತ್ತೆ. ಸೊ ನೀವು ನೋಡಿದ್ರಲ್ಲ ಈ ಒಂದು ಟಾಡ್ಲರ್ಸ್ ಚಟ್ನಿ ರೆಸಿಪೀಸ್ ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಈಸಿ ಆಗಿದೆ. ನೀವು ಖಂಡಿತವಾಗ್ಲೂ ಈ ರೆಸಿಪೀಸ್ನ ಮಕ್ಕಳಿಗೆ ಟ್ರೈ ಮಾಡಿ. ನಿಮ್ಮ ಮಕ್ಕಳು ಹೇಗೆ ಎಂಜಾಯ್ ಮಾಡಿದ್ರು ಆ್ಯಂಡ್ ನಿಮಗೆ ಇಷ್ಟ ಆಯಿತಾ, ನಿಮಗೆ ಇದು ಈಸಿ ಅನ್ನಿಸ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿ ಸಾಕಷ್ಟು ರೆಸಿಪೀಸ್ ಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು. ಬಾಯ್.